ವಿಧಾನಗಳು. ರೈಟ್. ಮೆಜರಿಂಗ್ ಇನ್ಫ್ಲೇಷನ್. ಯಾವ ಇಲಾಖೆ ಮಾಡುತ್ತೆ ಅಂತ ಹೇಳಿದ್ದೆ? MOSPI, ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಇಲಾಖೆ. ಯೋಜನಾ ಅನುಷ್ಠಾನ ಇಲಾಖೆ ಇದನ್ನ ಮಾಡುತ್ತೆ. ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಹೌದಾ? ಸೊ ಮೊದಲನೇದಾಗಿ ಯಾವ್ದು ಹೇಳಿದೆ ನಾನು? CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆ ಸೂಚ್ಯಂಕ, ಅಥವಾ ಗ್ರಾಹಕ ಅಥವಾ ಚಿಲ್ಲರೆ ಬೆಲೆ ಸೂಚ್ಯಂಕ ಅಂತ ಕೂಡ ಕರಿತೀವಿ. ಚಿಲ್ಲರೆ ಬೆಲೆ ಸೂಚ್ಯಂಕ ಅಂತ ಹೇಳ್ತೀವಿ. ಇದನ್ನ ಯಾವಾಗ? ತಿಂಗಳ ಆಧಾರದಲ್ಲಿ ಅಗತ್ಯ ಸರಕು ಮತ್ತು ಸೇವೆಗಳಲ್ಲಿ ಚಿಲ್ಲರೆ ಬೆಲೆಗಳಲ್ಲಿ ಆಗುವ ವ್ಯತ್ಯಾಸ ಅಂತ ಹೇಳಿದ್ವಿ. ರೈಟ್. ವೇರಿಯೇಷನ್ಸ್ in retail prices measured at a retail level of a necessary goods and services periodically. ಸೊ ಇದನ್ನು ನಾವು CPI, ನಾನು ನಿಮ್ಗೆ ಹೇಳಿದೆ, ಒಂದು ಉತ್ಪನ್ನ ಆದಾಗ ಒಬ್ಬ ಉತ್ಪಾದಕ ಇರ್ತಾನೆ, ಮ್ಯಾನುಫ್ಯಾಕ್ಚರ್ ಈ ಉತ್ಪನ್ನಗಳನ್ನ ಯಾರಿಗೆ ಕೊಡ್ತಾನೆ? ಹೋಲ್ಸೇಲ್ ದವನು ಕೊಡ್ತಾನೆ. ಹೋಲ್ಸೇಲ್ ದವನು ಇದನ್ನ ರಿಟೇಲ್ ದವನು ಕೊಡ್ತಾನೆ. ರಿಟೇಲ್ ದವನು ಇದನ್ನ ಅನುಭೋಗಿ ಕೊಡ್ತಾನೆ, ಕನ್ಸ್ಯೂಮರ್. ಸೊ ಇಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡುತ್ತೆ? ರಿಟೇಲ್ ದವನಿಂದ ಕನ್ಸ್ಯೂಮರ್ಗೆ ಯಾವ ರೀತಿ ಹೋಗ್ತಾ ಇದೆ, ಚಿಲ್ಲರೆ ವ್ಯಾಪಾರಿಯಿಂದ ಅನುಭೋಗಿಗೆ ಯಾವ ಬೆಲೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಮಾಡ್ತೀವಿ. ಓಕೆ, ಬರ್ಕೊಂಡ್ರೆ ಎಲ್ಲ? ಎಷ್ಟು ಐಟಮ್ಸ್ ಇರ್ತವೆ ಇಲ್ಲಿ? 200 ಐಟಮ್ಸ್ ಇರ್ತವೆ. 200 ಐಟಮ್ಸ್ ಇರ್ತವೆ ಅಥವಾ ವಸ್ತುಗಳು. ಓಕೆ, ಬರ್ಕೊಟ್ರಿ ಬೇಗ. ಡನ್ನ. ಓಕೆ, ಮತ್ತೆ ಇದರಲ್ಲಿ ಮೊದಲನೇದಾಗಿ ಯಾವ್ದು ನೋಡ್ತೀವಿ ನಾವು? CPI ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತ. ಇಂಡಸ್ಟ್ರಿಯಲ್ ವರ್ಕರ್ಸ್ ಕೈಗಾರಿಕಾ ಕಾರ್ಮಿಕರು. ಇದರ ಆಧಾರ ವರ್ಷ ಯಾವಾಗಿರುತ್ತೆ? 2016 ಇದೆ. ಇದನ್ನ ರಿಪೋರ್ಟ್ ಯಾರು ಕೊಡ್ತಾರೆ? ಲೇಬರ್ ಬ್ಯೂರೋದವ್ರು ಕೊಡ್ತಾರೆ, ಕಾರ್ಮಿಕ ಬ್ಯೂರೋ. ಓಕೆ, ಕಾರ್ಮಿಕ ಬ್ಯೂರೋ. 200 ವೇಟೇಜ್ ಐಟಮ್ಸ್ ಅಂತ ಹೇಳಿ. ರೈಟ್. ನೋಡ್ರಿ, ಯಾವಾಗಿದ್ರು ನೆನಪಲ್ಲಿ ಇಟ್ಕೊಳ್ರಿ, CPI ನ ಎಲ್ಲೆಲ್ಲಿ 1881 ಗ್ರಾಮೀಣ ಪ್ರದೇಶಗಳಲ್ಲಿ ಅಳತೆ ಮಾಡ್ತಾರೆ ಮತ್ತು
310 ನಗರ ಪ್ರದೇಶಗಳಲ್ಲಿ ಅಳತೆ ಮಾಡ್ತಾರೆ. ಇವುಗಳನ್ನು ನಾವು ಪರಿಗಣನೆಗೆ ತಗೊಳ್ತೀವಿ. ನಗರ ಪ್ರದೇಶಗಳಲ್ಲಿ ನಾವು ಇದನ್ನ ಪರಿಗಣನೆಗೆ ತಗೋತೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ ಸಿಪಿಐ ನಲ್ಲಿ ಆಹಾರ ವಸ್ತುಗಳ ತೂಕ ಎಷ್ಟಿರುತ್ತೆ? ಆಹಾರ ವಸ್ತುಗಳೇ ಎಷ್ಟು ಪರ್ಸೆಂಟ್ ಇರುತ್ತೆ? 46% ಅದಕ್ಕೆ ವೇಟೇಜ್ ಇರುತ್ತೆ. ಫುಡ್ ಐಟಮ್ಸ್ ಕ್ಲಿಯರ್? ಡನ್ನ. ಇನ್ನು ಎರಡನೇದು ಯಾವುದು? ಸಿಪಿಐ. ಸಿಪಿಐ ಯಾವುದು? ಕೃಷಿ ಕಾರ್ಮಿಕರು ಅಂತ ಹೇಳಿ. ಇದನ್ನ IL ಅಂತೇಳಿ ಕರಿತೀವಿ. ಸರಿ, AL ಅಂತೇಳಿ ಕರಿತೀವಿ, ಅಗ್ರಿಕಲ್ಚರಲ್ ಲೇಬರ್ಸ್. ರೈಟ್. ಇದರ ಆಧಾರ ವರ್ಷ ಯಾವುದು? ಆಧಾರ ವರ್ಷ ಯಾವುದು? 1986, 87. ರಿಪೋರ್ಟ್ ನೀಡೋರು ಯಾರು? ಲೇಬರ್ ಬ್ಯೂರೋ, ಕಾರ್ಮಿಕ ಬ್ಯೂರೋ. ರಿಪೋರ್ಟ್ ನೀಡೋರು ಯಾರು? ಕಾರ್ಮಿಕ ಬ್ಯೂರೋ. ಕ್ಲಿಯರ್ ಇದೆಯಾ? ಇಲ್ಲೇನು ಈ ಅಗ್ರಿಕಲ್ಚರ್ ಲೇಬರ್ಸ್ ಏನಿದ್ದಾರೆ ಇವ್ರಿಗೆ ಎಷ್ಟು ಬೆಲೆಗಳಲ್ಲಿ ವಸ್ತುಗಳು ಸಿಗ್ತಾ ಇವೆ? ರೈಟ್. ಎಷ್ಟು ಪರ್ಸೆಂಟೇಜ್ ಜನರಿಗೆ ಇಲ್ಲಿ ವಸ್ತುಗಳು ಸಿಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇದರಿಂದ ಏನ್ ಮಾಡ್ತದೆ? ಇದರಿಂದ ಏನಾಗುತ್ತೆ? ಏನ್ ನಿರ್ಧಾರ ಮಾಡ್ತಾರೆ? ಈ ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಎಷ್ಟು ಕೊಡಬೇಕು ಅನ್ನೋದು ನಿರ್ಧಾರ, ಕೃಷಿ ಕೂಲಿಯನ್ನ ನಿರ್ಧಾರ ಮಾಡ್ತಾರೆ. MSP ಅಲ್ಲ, ಮಿನಿಮಮ್ ವೇಜಸ್ ಫಾರ್ ಅಗ್ರಿಕಲ್ಚರಲ್ ಲೇಬರ್ಸ್ ಅನ್ನ ಇಲ್ಲಿಂದ ಡಿಸೈಡ್ ಮಾಡ್ತಾರೆ. ಎಷ್ಟು ಕೊಡಬೇಕು, ಅವ್ರದ್ದು ಎಷ್ಟು ಖರ್ಚಿದೆ. ಬೇಸ್ ಇಯರ್ ಚೇಂಜ್ ಮಾಡ್ಲಿಕ್ಕೆ ಸಾಕಷ್ಟು ರೀಸನ್ಸ್ ಇರುತ್ತೆ, ಅವೆಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ. ಡನ್ನ, ಬೇಗ ಬರ್ಕೊಳ್ರಿ. ಡನ್ನ. ಮೂರನೇದು ಯಾವುದು? CPI RL ಅಂತ. ಇದು ರೂರಲ್ ಲೇಬರ್ಸ್, ಗ್ರಾಮೀಣ ಕಾರ್ಮಿಕರು. ಇದ್ರದ್ದು ಕೂಡ ಆಧಾರ ವರ್ಷ ಎಷ್ಟಿದೆ? 1986, 87 ಇದೆ. ಇದನ್ನು ಕೂಡ ರಿಪೋರ್ಟ್ ಕೊಡೋರು ಯಾರು? ಲೇಬರ್ ಬ್ಯೂರೋ, ಕಾರ್ಮಿಕ ಬ್ಯೂರೋ. ಇವು ಮೂರು ಕೂಡ ಲೇಬರ್ ಬ್ಯೂರೋನೇ ಕೊಡುತ್ತೆ. ಲೇಬರ್ ಬ್ಯೂರೋನೇ ಮೂರನ್ನ ಕೂಡ ಕೊಡುತ್ತೆ. ಓಕೆ, ಅರ್ಥ ಆಯ್ತಾ? ರೂರಲ್ ಲೇಬರ್. ಆರ್ ಯು ಕ್ಲಿಯರ್ ಅಬೌಟ್ ರೂರಲ್ ಲೇಬರ್? ಓಕೆ. ಇನ್ನು ನಾಲ್ಕನೇದು ಯಾವುದು?
ನಾಲ್ಕನೇದೇನು CPI. CPI ಯಾವುದು? ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯೀಸ್. UNME ಅಂತ ಕರಿತೀವಿ, ರೈಟ್. ಏನು ನಗರ ಕಾರ್ಮಿಕರು ಅಂತ ಹೇಳ್ಬೋದು. ಯಾರು ಆಟೋಮೇಷನ್ ಅಲ್ಲಿದ್ದಾರೆ ಅವ್ರು. ನಾನ್ ಮ್ಯಾನ್ಯುವಲ್ ಅಂತಂದ್ರೆ ಮ್ಯಾನ್ಯುವಲ್ ಲೇಬರ್ ಇರ್ತಾರಲ್ಲ, ಏನು ಈ ಕಸ ಗುಡಿಸೋರು, ಅವ್ರದಲ್ಲ, ನಾನ್ ಮ್ಯಾನ್ಯುವಲ್ ಲೇಬರ್ಸ್. ಇದರ ಬೇಸ್ ಇಯರ್ ಎಷ್ಟಿದೆ? ಬೇಸ್ ಇಯರ್ 2012. ಆದ್ರೆ ಇದನ್ನ ರಿಪೋರ್ಟ್ ಕೊಡೋರು ಯಾರು? NS, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, NS, ರಾಷ್ಟ್ರೀಯ ಸಾಂಖ್ಯಿಕ ಇಲಾಖೆ. ಸೊ ಈ ರೀತಿ 4 ರೀತಿಯ CPIಗಳನ್ನ ನಾವು ಬಳಸ್ತೀವಿ, ರೈಟ್. ಇವೆಲ್ಲವನ್ನ ಕೂಡಿಸಿನೇ ನಮ್ಗೇನು ಬರುತ್ತೆ? ಒಟ್ಟು CPI. ಒಟ್ಟು CPI ಅನ್ನ ಇವೆಲ್ಲಾ ಡೇಟಾವನ್ನ ಪರಿಗಣಿಸಿ, ಎಲ್ಲ ಮೇಲಿನ ಡೇಟಾ ಪರಿಗಣಿಸಿ ಯಾರು? MOSPI ಅವರು CPI ಅನ್ನ ಏನ್ ಮಾಡ್ತಾರೆ? ಹೊರಡಿಸುತ್ತಾರೆ. ಫೈನಲ್ ಆಗಿ CPO ಡೇಟಾ ಹೊರಡಿಸಿದವರು ಯಾರು? ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ಟೋಟಲ್ CPI ನಲ್ಲಿ ಏನೇನಿದೆ ಅನ್ನೋದನ್ನ ಹೇಳ್ತೀನಿ. ನೋಡ್ರಿ, ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ರಿ. ಗ್ರಾಮೀಣ ಈ CPI ರೂರಲ್ ನಲ್ಲಿ ವಸತಿಯನ್ನ ಸೇರಿಸಿಲ್ಲ ಮತ್ತು ಆಹಾರ ಮತ್ತು ಪಾನೀಯನೇ 54% ಇದೆ ರೂರಲ್ ಅಲ್ಲಿ. ಫುಡ್ ಅಂಡ್ ಬೆವರೇಜಸ್ ಇದರಲ್ಲಿ ಹೈಯೆಸ್ಟ್ ಇರೋದು ರೂರಲ್ ಅಲ್ಲಿ. ಇದೊಂದು ಡೇಟಾ. ಎಲ್ಲಪ್ಪ ಅವ್ರು ಇಲ್ಲಿ ಹೇಳಿದ್ನಲ್ಲ, MOSPI ಅಂತಂದ್ರೆ ಏನಂತೇಳಿ, ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಇಲಾಖೆ ಅಂತೇಳಿ, ರೈಟ್. ರೂರಲ್ ಅಲ್ಲಿ ವಸತಿಯನ್ನ ಸೇರಿಸಿಲ್ಲ. ಸೊ ಒಟ್ಟು CPI ನಲ್ಲಿ ಏನ್ ಫೈನಲ್ CPI ಹೊರಡಿಸ್ತಾರೆ ಅದರಲ್ಲಿ ಏನೇನಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ವೇಟೇಜ್ ನೋಡ್ತೀನಿ. ಅದಕ್ಕಿಂತ ಮೊದಲು ನೀವು ಇದನ್ನೆಲ್ಲ ಬೇಗ ಬರ್ಕೊಳ್ರಿ. ಬೇಸ್ ಇಯರ್ ನೀಡಿ ಒಂದು ಕಂಪ್ಯಾರಿಸನ್ ಬೇಕಲ್ಲ, ಅದಕ್ಕೆ ಬೇಸ್ ಇಯರ್ ತಗೋತಾರೆ. ಯಾವ ಇಯರ್ಗೆ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಸರಿಯಾದ ಡೇಟಾ ಸಿಗುತ್ತೆ ಅನ್ನೋದನ್ನ ಗಮನಿಸಿ ಬೇಸ್ ಇಯರ್. ಮೊದಲು 2004 ಇತ್ತು, ಅದನ್ನ ಚೇಂಜ್ ಮಾಡಿ ಇವಾಗ 2011-12 ಮಾಡಿದ್ರು. ಕಂಪೇರ್ ಎಲ್ಲಿಂದ ಮಾಡ್ತೀರಿ ನೀವು? ಈಗ ನಾನು ದಪ್ಪ ಆಗಿದ್ದೀನಿ ಅಂತ ಹೇಳಕ್ಕೆ ಮೊದಲೊಂದು ಯಾವ ವರ್ಷನ ತೆಳ್ಳಗಿದ್ದೆ ಅನ್ನೋದು ಬೇಸ್ ಇರ್ಬೇಕು, ಬೇಡ? ಅದೇ ಬೇಸ್ ಇಯರ್ ರೆಫರೆನ್ಸ್ ಅದು. ನೋಡ್ರಿ, ಪ್ರಸ್ತುತ CPI ನಾವು ಇತಿಹಾಸವನ್ನ ಹುಡುಕ್ತಾ ಹೋದ್ರೆ, ಪ್ರಸ್ತುತ CPI ನ ಒಂದು ಇತಿಹಾಸವನ್ನ ನಾವು ಹುಡುಕ್ತಾ ಹೋದ್ರೆ ಬಹಳ ಹಿಂದೆ ಹೋಗ್ಬೇಕಾಗುತ್ತೆ, ರೈಟ್. ಬಹಳ ಹಿಂದೆ ಹೋಗ್ಬೇಕಾಗುತ್ತೆ. ಮೊದಲು ಬರೀ CPI ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಿರ್ಲಿಲ್ಲ, CPI ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿರ್ಲಿಲ್ಲ. ಆದ್ರೆ ನಿಧಾನವಾಗಿ ಈ ಗ್ರಾಮೀಣ ಮತ್ತು ನಗರ ಕ್ಯಾಲ್ಕುಲೇಟ್ ಯಾವಾಗ ಮಾಡಿದ್ರು? CPI ಗ್ರಾಮೀಣ ಮತ್ತು ನಗರವನ್ನ ಕ್ಯಾಲ್ಕುಲೇಟ್ ಯಾವ ಸಮಿತಿ? ನಗರ. ಇದನ್ನ ಯಾವ ಸಮಿತಿ ಶಿಫಾರಸ್ ಮಾಡಿತು? ಸಿ ರಂಗರಾಜನ್ ಸಮಿತಿ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೇಳಿ ಯಾವ ಸಮಿತಿ ಶಿಫಾರಸ್ ಮಾಡಿತ್ತು? ಸಿ ರಂಗರಾಜನ್ ಸಮಿತಿ. 2001ರಲ್ಲಿ NSC ಸಮಿತಿ ಅಂತ ಬರುತ್ತೆ. 2001ರಲ್ಲಿ ಈ ಸಮಿತಿ ಶಿಫಾರಸು ಮಾಡಿತ್ತು. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಸಮಿತಿ ಅಂತ ಬರುತ್ತೆ, ಇದು ಶಿಫಾರಸು ಮಾಡಿತ್ತು. ಓಕೆ. ಸೊ ಇದನ್ನ ನಗರ ಮತ್ತು ಗ್ರಾಮೀಣ ಯಾವಾಗಿಂದ ಮಾಡ್ತಾ ಇದ್ದಾರೆ? 2011ರಿಂದ. ಸೊ ಇದನ್ನ 2011ರಿಂದ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. 2001ರಲ್ಲಿ ಸಮಿತಿ ಶಿಫಾರಸು ಮಾಡಿದ್ದು, ಇದನ್ನ ಆಕ್ಚುಲಿ ಇಶ್ಯೂ ಮಾಡಕ್ ಶುರು ಮಾಡಿದ್ದು 2011ರಿಂದ.
ಕ್ಲಿಯರ್ ಇದೆಯಾ? ಸೊ ಸಿಪಿಐ ನಲ್ಲಿ ಯಾವ್ಯಾವ ವಸ್ತುಗಳಿರ್ತವೆ? ವಸ್ತುಗಳು ಮೊದಲನೇದೇನು? ಆಹಾರ ಮತ್ತು ಪಾನೀಯ. ಫುಡ್ ಅಂಡ್ ಬೆವರೇಜಸ್ ಎಷ್ಟು ಪರ್ಸೆಂಟ್ ಇದೆ? ಬೆವರೇಜಸ್ 40.9%. ರೈಟ್. ಎರಡನೇದಾಗೇನಿದೆ? ವಸತಿ. ಬಹಳ ಇಂಪಾರ್ಟೆಂಟ್. ಯಾವುದು? ವಸತಿ ಇದೆ. ಹೌಸಿಂಗು ಎಷ್ಟಿದೆ? 10.07%. ರೈಟ್. ಬಹಳ ಇಂಪಾರ್ಟೆಂಟ್. 10.07%. ನೆಕ್ಸ್ಟ್ ಯಾವ್ದಿದೆ? ಫ್ಯೂಯಲ್ ಅಂಡ್ ಲೈಟ್. ಇಂಧನ ಮತ್ತು ಬೆಳಕು. ಇದೆಷ್ಟು ಪರ್ಸೆಂಟ್ ಇದೆ? ಇಂಧನ ಮತ್ತು ಬೆಳಕು ಹೊಸದ್ರಲ್ಲಿ ಎಷ್ಟಿದೆ? 6.84%. ನಾಲ್ಕನೇದು ಬಟ್ಟೆ ಮತ್ತು ಚಪ್ಪಲಿ. ಬಟ್ಟೆ ಮತ್ತು ಚಪ್ಪಲಿ ಎಷ್ಟು ಪರ್ಸೆಂಟ್ ಇದೆ? ಕ್ಲೋಥಿಂಗ್ ಅಂಡ್ ಫುಟ್ವೇರ್ 6.53. ಹೌದಾ? ಬಹಳ ಇಂಪಾರ್ಟೆಂಟ್. ಇದನ್ನ ಬಿಟ್ರೆ ಮತ್ತೇನ್ ಕೌಂಟ್ ಮಾಡ್ತೀವಿ ನಾವು? ಮತ್ತೇನ್ ಕೌಂಟ್ ಮಾಡ್ತೀವಿ? ವಸತಿ, ತಂಬಾಕು ಮತ್ತು ಮದ್ಯ, ಬಟ್ಟೆ ಮತ್ತು ಚಪ್ಪಲಿ ಎಲ್ಲ ಆಯ್ತು. ಬಟ್ಟೆ ಮತ್ತು ಚಪ್ಪಲಿ 6.53% ಆಯ್ತಲ್ಲ. ನೆಕ್ಸ್ಟ್ ತಂಬಾಕು ಮತ್ತು ಮದ್ಯ, ಇದನ್ನು ಕೌಂಟ್ ಮಾಡ್ಬೋದು. ಟೊಬ್ಯಾಕೋ ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗಿದೆ ಬಹಳ ಇಂಪಾರ್ಟೆಂಟ್. ಟೊಬ್ಯಾಕೋ, ಪಾನ್ ಅಂಡ್ ಇಂಟಾಕ್ಸಿಕೆಂಟ್ಸ್ ಎಷ್ಟು ಪರ್ಸೆಂಟ್ ಇದೆಯಪ್ಪ ಇದು? 2.38%. ಇತರೆ ಮಿಸ್ಲೇನಿಯಸ್ ಎಷ್ಟು ಪರ್ಸೆಂಟ್ ಇದೆ? ಮಿಸ್ಲೇನಿಯಸ್ ಎಷ್ಟಿದೆ? 28.3%. ಸೊ ಈ 6 ವಸ್ತುಗಳಿಗೆ ಈ ಪ್ರಶ್ನೆ ಕೇಳಬಹುದು. ಸಿಪಿಐ ಅದರಲ್ಲಿ ಯಾವ್ದು ಅತಿ ಹೆಚ್ಚಿದೆ ಅಂತ ಹೇಳಿ ಕೇಳಬಹುದು. ಅಥವಾ ಫಸ್ಟ್, ಸೆಕೆಂಡ್, ಥರ್ಡ್ ಯಾವ್ದಿದೆ ಅಂತಂದ್ರೆ ಆಹಾರ, ಪಾನೀಯ, ವಸತಿ ಮತ್ತು ಇಂಧನ ಬೆಳಕು. ಇದನ್ನ ಇಯರ್ ವೈಸ್ ಅಂದ್ರೆ ಸ್ವಲ್ಪ ರಿವಿಷನ್ ಮಾಡಿರ್ತಾರೆ ಕೆಲವೊಮ್ಮೆ, ರಿವಿಷನ್ ಮಾಡಬಹುದು. ಆಮೇಲೆ ಪ್ರಸ್ತುತ 5th ಪಾಯಿಂಟ್ ಇಂಗ್ಲಿಷ್ ನಲ್ಲಿ ಟೊಬ್ಯಾಕೋ, ಪಾನ್ ಅಂಡ್ ಇಂಟಾಕ್ಸಿಕೆಂಟ್ಸ್. ಟೊಬ್ಯಾಕೋ, ಪಾನ್ ಅಂಡ್ ಇಂಟಾಕ್ಸಿಕೆಂಟ್ಸ್. ಪ್ರಸ್ತುತ ಈಗ ಭಾರತ ಸರ್ಕಾರ ಯಾವುದನ್ನ ಬಳಸ್ತದೆ? ಭಾರತ ಸರ್ಕಾರ ಯಾವುದನ್ನ ಬಳಸ್ತದೆ ಇವಾಗ? ಸಿಪಿಐ ಬಳಸ್ತದೆ. ಯಾವಾಗಿಂದ? ಭಾರತ ಸರ್ಕಾರ ಹಣದುಬ್ಬರವನ್ನ ಅಧಿಕೃತವಾಗಿ ಯಾವುದರಿಂದ? ಸಿಪಿಐ ಇಂದ ಪರಿಗಣಿಸುತ್ತದೆ. ಸಿಪಿಐ is officially considered as data for measuring inflation in India. With base year ಯಾವುದು? 2011-12 ಬೇಸ್ ಇಯರ್ ಅನ್ನು ಇಟ್ಕೊಂಡು ಇದನ್ನ ಬಳಸ್ತೀವಿ. ಯಾವಾಗಿಂದ ಇದು? ರೈಟ್, 2015ರಿಂದ. ಯಾವ ಸಮಿತಿ? ಉರ್ಜಿತ್ ಪಟೇಲ್ ಕಮಿಟಿ ರೆಕಮೆಂಡೇಶನ್ ಮೇಲೆ. ಆನ್ ದ ರೆಕಮೆಂಡೇಶನ್ಸ್ ಆಫ್ ಉರ್ಜಿತ್ ಪಟೇಲ್ ಕಮಿಟಿ. ನೋಡ್ರಿ, ನೀವು ಇಲ್ಲಿ ಒಂದೇ ಭಾಷೆ ಒಳಗೆ ಬರ್ಕೊಳ್ತೀರಿ, ನಾನು 2 ಭಾಷೆಯಲ್ಲಿ ಬರೀತೀನಿ. ಆದ್ರೂ ನೀವು ಸ್ಲೋ ಅಂತಿರಲ್ಲ, ಅಸಕಸ. ರೈಟ್. ನೆಕ್ಸ್ಟ್ ಏನ್ ನೋಡೋಣ? ಸಿಪಿಐ ನ ಪ್ರಯೋಜನಗಳು ಅಥವಾ ಸಿಪಿಐ ಬಳಕೆ ಎಲ್ಲೆಲ್ಲ ಆಗುತ್ತೆ? ಯೂಸೇಜ್ ಆಫ್ ಬಳಕೆ, ಯೂಸೇಜ್ ಆಫ್ ಸಿಪಿಐ ಎಲ್ಲೆಲ್ಲಿ ಬಳಕೆ ಆಗುತ್ತೆ? ಒಂದು, ಹಣಕಾಸು ನೀತಿ. ಸರ್ಕಾರ ಅಥವಾ RBI ಹಣಕಾಸು ನೀತಿ ಮಾಡಬೇಕು ಅಂತಂದ್ರೆ ಮಾನಿಟರಿ ಪಾಲಿಸಿ ಯಾವ್ದನ್ನ ಆಧಾರ ತಗೋತದೆ? ಇದೆ ಮಾನಿಟರಿ ಪಾಲಿಸಿ, ಇದರಿಂದ ನಿರ್ಧಾರ ಮಾಡ್ತಾರೆ. ಓಕೆ, ಎಷ್ಟು ಇನ್ಫ್ಲೇಷನ್ ಇರಬೇಕು. ಎರಡನೇದು
GDP ಡಿಫ್ಲೇಟರ್ ನಲ್ಲೂ ಇದನ್ನ ಯೂಸ್ ಮಾಡ್ತಾರೆ. GDP ಡಿಫ್ಲೇಟರ್ ನ ಬಳಲಿಕ್ಕೆ ಏನದು ಕಂಡುಹಿಡಿಯಲಿಕ್ಕೂ ಕೂಡ ಇದನ್ನೇ ಬಳಸ್ತಾರೆ. ಮೂರನೇದ್ದು ಏನು, ತುಟ್ಟಿ ಭತ್ತೆ ನಾಳಿಲಿಕ್ಕೂ ಕೂಡ ಇದನ್ನೇ ಬಳಸ್ತಾರೆ. ಡಿಯರ್ನೆಸ್ ಅವಲವೆನ್ಸ್, DA ಅಂತ ಕರಿತೀವಿ ಗೊತ್ತಲ್ಲ, TADA, ಅದನ್ನು ಬಳಸಲಿಕ್ಕೆ ಇದನ್ನೇ CPI ಅನ್ನೇ ಬಳಸ್ತಾರೆ. ಥರ್ಡ್, ತುಟ್ಟಿ ಬಟ್ಟೆ. ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆ ಕೊಡ್ತಾರಲ್ಲ, DA ಅಂತೇಳಿ, TADA ಅಂತೇಳಿ ತುಟ್ಟಿ ಭತ್ತೆ ಕೊಡ್ತಾರಲ್ಲ, ಅದನ್ನ ಅಳಿಲಿಕ್ಕೂ ಕೂಡ ನಾವು CPI ಅನ್ನೇ ಬಳಸ್ತೀವಿ. ಸರ್ ಇದೆಲ್ಲ ಯಾವ ಬುಕ್ ಅಲ್ಲಿ ಇದೆ ಸರ್, ನಾವು ನೋಡಿಲ್ಲ, ಕಂಡಿಲ್ಲ. ಯಾವ ಬುಕ್ ಯಾಕೆ ಬೇಕು ನಿಮ್ಗೆ? DA ಅಂದ್ರೆ ಡಿಯರ್ನೆಸ್ ಅಲವೆನ್ಸ್. ನೀವು ಗೌರ್ಮೆಂಟ್ ನೌಕರಿ ತಗೊಂಡ್ಮೇಲೆ ಗೊತ್ತಾಗುತ್ತೆ. ಈಗ ಹೇಳಂಗಿಲ್ಲ ನಾನು. ಡನ್ನ. ಮಿಸ್ಲೇನಿಯಸ್ 28.3%. ಸ್ವಾಭಿಮಾನಿ. ಎಲ್ಲರಿಗೂ CPI ಅರ್ಥ ಆಗಿದೆಯಾ? ಯಾರ್ಯಾರು CPI ಆಗಿದೆ, ಅರ್ಥ ಆಗಿದೆ, ಎಲ್ಲರೂ A ಅಂತೇಳಿ ಪೂಲ್ ಹಾಕ್ರಿ. A ಅಂತೇಳಿ ಪೂಲ್ ಹಾಕ್ರಿ. ಎಲ್ಲರೂ ಹಾಕ್ಬೇಕು ನೋಡುದು. ಎಲ್ಲರೂ ಪೂಲ್ ಹಾಕ್ರಿ. ಇಲ್ಲಾಂದ್ರೆ ನಾನು ನಾಳೆಯಿಂದ ಬರೀ ಬುಕ್ಕಲ್ಲಿ ಇರೋದಷ್ಟೇ ಹೇಳ್ತೀನಿ ನೋಡ್ರಿ. ನಿಮ್ ಸಂಬಂಧ ಎಕ್ಸ್ಟ್ರಾ ರಿಸರ್ಚ್ ಮಾಡಿ ಹಗಲು ರಾತ್ರಿ ನಿಂತುಗಟ್ಟು ಪಾಠ ಮಾಡಲ್ಲ. ಎಲ್ಲರೂ ಪೂಲ್ ಹಾಕ್ಬೇಕು ನೋಡೋಣ. ಎವ್ರಿವನ್. ನೋಡ್ರಿ, ನನಗೂ ಯಾವಾಗಿದ್ರು ಎರಡು ಆಯ್ಕೆ ಇರ್ತವೆ. ಇಲ್ಲ ಬುಕ್ಕಲ್ಲಿ ಇರೋದನ್ನ ಹೇಳ್ಬಿಟ್ಟುದು, ನಿಮಗೂ ಅದನ್ನೇ ಹೇಳಿದ್ರೆ ಅಷ್ಟೇ ಖುಷಿ ಆಗ್ಬಿಡ್ತದೆ. ಇಲ್ಲ ಎಲ್ಲಿಂದ ಪ್ರಶ್ನೆ ಬರ್ಬೋದು, ಎಲ್ಲಾ ವಿಷಯಗಳ ಅಧ್ಯಯನ ಮಾಡಿ ನಿಮಗೆ ಹೇಳೋದು. ಈಸಿ ಯಾವ್ದು ನನಗೆ ಆಕ್ಚುಲಿ? ವಾಟ್ ಈಸ್ ಮೋರ್ ಈಸಿ ಫಾರ್ ಮೀ? ಯಾವ್ದು ಈಸಿ? ಬುಕ್ಕಲ್ಲಿ ಇರೋದು ಹೇಳೋದು. ಬಟ್ ನಾನು ಏನ್ ಮಾಡ್ತೀನಿ ನಿಮಗೋಸ್ಕರ, ಕನ್ನಡದಲ್ಲಿ ನನಗೆ ಅವು ಗೊತ್ತೂ ಇರಂಗಿಲ್ಲ, ಮತ್ತೆ ಕನ್ನಡ ಬುಕ್ ತೆಗೆದು ಅದ್ರ ವರ್ಡ್ ಹುಡುಕಿ, ಕೆಲವೊಂದು ಕನ್ನಡ ಬುಕ್ಕಲ್ಲೂ ಇರೋದಿಲ್ಲ. ಡನ್ನ ಇದು. ನೆಕ್ಸ್ಟ್ ಯಾವ್ದು ನೋಡೋಣ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ. ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದಿರಾ ನೀವು? ಬರೇ ಹಣದುಬ್ಬರ ಹೇಳಲಿಕ್ಕೆ 3 ಕ್ಲಾಸ್ ತಗೊಳ್ಳೋರ್ನ, 4.5 ತಾಸು ತಗೊಳ್ಳೋರ್ನ ಎಲ್ಲರೂ ನೋಡಿದಿರಿ? ಓಕೆ, ಸಗಟು ಬೆಲೆ ಸೂಚಂಕ. ಸಗಟು ಬೆಲೆ ಸೂಚಂಕ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಗಟು ಬೆಲೆ ಸೂಚಂಕ, ರೈಟ್? ಏನು ಇಲ್ಲಿ ಕೇವಲ ಸರ್ಕಾರ ಗುರುತಿಸಿರುವ 697 ಸರಕುಗಳ ಬೆಲೆ ವ್ಯತ್ಯಾಸ. ಬೆಲೆ ವ್ಯತ್ಯಾಸ ಯಾವ ಮಟ್ಟದಲ್ಲಿ? ಸಗಟು ದರದಲ್ಲಿ, ರೈಟ್? ವೇರಿಯೇಷನ್ಸ್ in a price of 697 goods determined by government in the wholesale prices, wholesale market. ಬಹಳ ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡ್ರಿ ಏನ್ ಹೇಳ್ತಾ ಇದೀನಿ, ಕೇವಲ ಸರಕು ಬೆಲೆಗಳು ಅಂದ್ರೆ ಸೇವೆಗಳಿರ್ತಾವ, ಪರಿಗಣನೆ ಇರ್ತದೆ, ಸೇವೆಗಳಿಲ್ಲ. ಓನ್ಲಿ ಗೂಡ್ಸ್ ಆರ್ ಕನ್ಸಿಡರ್ಡ್. ಸೇವೆಗಳಿಲ್ಲ, ನೋ ಸರ್ವಿಸಸ್, ರೈಟ್? ಇದನ್ನೂ ಕೂಡ ಬೇಸ್ ಇಯರ್ ಅನ್ನ ಪರಿಗಣಿಸ್ತಾರೆ.
ಆಧಾರ ವರ್ಷದ ಆಧಾರದಲ್ಲಿ ಪರಿಗಣಿಸ್ತಾರೆ. ಈಗ ಆಧಾರ ವರ್ಷ ಎಷ್ಟಿದೆ? 2011, 2012, ರೈಟ್. ಇದು ಪ್ರತಿ ತಿಂಗಳು ಮಾಡ್ತಾರೆ. ಇಟ್ ಈಸ್ ಅ ಮಂತ್ಲಿ ಅಫೇರ್. ಈಗ ಎವ್ರಿ ಮಂತ್ ಇದನ್ನ ಮಂತ್ಲಿ ಮಾಡ್ತಾರೆ, ಅಂದ್ರೆ ತಿಂಗಳಲ್ಲಿ ಒಂದ್ ಸರ್ತಿ ಇದನ್ನೇನ್ ಮಾಡ್ತಾರೆ? WPI ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಕ್ಲಿಯರ್ ಇದೆ ಎಲ್ಲರಿಗೂ? ಬರ್ಕೊಂಡ್ರ? ಮೊದಲು ವಾರದಲ್ಲಿ ಮಾಡ್ತಾ ಇದ್ರು, ಈಗ ತಿಂಗಳಲ್ಲಿ ಮಾಡ್ತಾರೆ. ಮಂತ್ಲಿ ಮಾಡ್ತಾರೆ. ಮೊದಲು ಏನಿತ್ತು? ವಾರದಲ್ಲಿತ್ತು, ಈಗ ತಿಂಗಳ ಲೆಕ್ಕದಲ್ಲಿ ಮಾಡ್ತಾರೆ. ರೈಟ್. ಇದನ್ನ ಯಾರು ಪ್ರಕಟಿಸ್ತಾರೆ ಹೇಳ್ರಿ ನೋಡೋಣ. ಯಾರು ಪ್ರಕಟಿಸ್ತಾರೆ? ಎಕನಾಮಿಕ್ ಅಡ್ವೈಸರ್ ಆಫ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಅಡ್ವೈಸರ್ ಆಫ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ರೈಟ್. ಯಾರು MOTC ನ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿನ ಏನಿದೆ? ಬೇರೆ ಬೇರೆ ಆಯ್ತಲ್ಲ ಎರಡು. ವಾಟ್ ಹ್ಯಾಪನ್ಡ್ ಹಿಯರ್? ರೈಟ್. ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಬರುವ ಕಾರ್ಯದರ್ಶಿ ಇದನ್ನ ಪ್ರಕಟಿಸ್ತಾರೆ. ಕ್ಲಿಯರ್ ಇದೆಯಾ? ವರದಿ ಪ್ರಕಟಿಸುವವರು ಇವರೇ. ವರದಿ ಆರ್ ರಿಪೋರ್ಟ್. ಕ್ಲಿಯರ್? ಬರ್ಕೊಳ್ರಿ ಬೇಗ. ನಾನು ಹೇಳಿಲ್ಲ, ನಾನು ಎಕನಾಮಿಕ್ ವಿದ್ವಾಂಸ ಏನಲ್ಲ, ನಾನು ಬಹಳ ಗುದ್ದಾಡಿ ಹೇಳಾಕತ್ತೀನಿ. ಸೊ ಬರ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಬೇಡ್ರಿ ನನಗೆ. ಡೋಂಟ್ ಕನ್ಫ್ಯೂಸ್. ಮೊದಲ ಬಾರಿಗೆ ಯಾವಾಗ ಪ್ರಕಟ ಆಗಿತ್ತು? ಮೊದಲ ವರದಿ 1942. ಮುಂಜಾಲಿಂದ ಕುಂತು ಓದಿ ಬಂದು ಸಂಜೆಗೆ ನಾನು ನಿಮಗೆ ಹೇಳ್ತೀನಿ. ಉಲ್ಟಾ ನನಗೆ ಕನ್ಫ್ಯೂಸ್ ಮಾಡಿ. ಮುಗಿತಾ? ಇನ್ನು ಕೆಲವೊಂದಿಷ್ಟು ವಿಷಯಗಳನ್ನ WPI ಅನ್ನ ಪರಾಮರ್ಶಿಸಲು ಸಮಿತಿ ಯಾವ್ದು ರಚನೆ ಆಗಿತ್ತು? ಪರಾಮರ್ಶನೆಗೆ ಸಮಿತಿ ಒಂದು ಮಾಡಿದ್ರು. ರಿವ್ಯೂ ಆಫ್ WPI ಗೆ ಯಾವ ಸಮಿತಿ ಇತ್ತು? ಸುಮಿತ್ರಾ ಚೌಧರಿ ಸಮಿತಿ, ಚೌಧರಿ ಕಮಿಟಿ. ಸುಮಿತ್ರಾ ಚೌಧರಿ ಸಮಿತಿ. ಇದು ಕೂಡ ನೆನಪಲ್ಲಿರಬೇಕು. ಇದಾದ್ಮೇಲೆನೆ 2015 ಮೊದಲು ಸರ್ಕಾರ ಮತ್ತು RBI WPI ಅನ್ನೇ ಬಳಸುತ್ತಿತ್ತು ಹಣದುಬ್ಬರಕ್ಕೋಸ್ಕರ. ಆದ್ರೆ ಈಗೇನಾಗಿದೆ? CPI ಅನ್ನ ಬಳಸ್ತಾ ಇದೆ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ. CPI ಅನ್ನ ಬಳಸ್ತಾ ಇದೆ ಸರ್ಕಾರ ಅಂತೇಳಿ ಆಲ್ರೆಡಿ ಹೇಳಿದ್ದೀನಿ. ಓಕೆ. ಸೊ ಇದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಅಂಶಗಳು ಬರ್ತವೆ? ಯಾವ್ಯಾವ ಉತ್ಪನ್ನಗಳು ಇದರಲ್ಲಿ ಬರ್ತವೆ? ಪ್ರಾಥಮಿಕ ಉತ್ಪನ್ನಗಳು, ಪ್ರೈಮರಿ ಸುಮಾರು 117 ಸರಕುಗಳಿವೆ. ಇದು ಎಷ್ಟು ಪರ್ಸೆಂಟ್ ಬರುತ್ತೆ? 22.6%. ನೆಕ್ಸ್ಟ್ ಇಂಧನ ಮತ್ತು ಶಕ್ತಿ,
ಎನರ್ಜಿ ಅಂಡ್ ಪವರ್ ಎಷ್ಟಿದೆ ಇಲ್ಲಿ 14.9%. ತಯಾರಿಕಾ ಸರಕುಗಳು ಎಷ್ಟು ಪರ್ಸೆಂಟ್ ಇದೆ? ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ 64.2%. ಈಗ 13.2% ಮಾಡ್ಕೊಟ್ಟು 13.2%. 22.6%, 13.2%, 64.2%. ರೈಟ್. ಸಿಪಿಐ ಮತ್ತು ಡಬ್ಲ್ಯೂಪಿಐ ನಲ್ಲಿ ಏನೇನು ಡಿಫರೆನ್ಸ್ ಇದೆ ಅನ್ನೋದು ಕೂಡ ನೀವು ಗೊತ್ತಾಗುತ್ತೆ. ಸಿಪಿಐ ಮತ್ತು ಡಬ್ಲ್ಯೂಪಿಐ ಅಲ್ಲಿ ಏನೇನು ಡಿಫರೆನ್ಸ್ ಇದೆ ಇದು ಗೊತ್ತಾದ್ರೆ ನಿಮ್ಗೆ ಕ್ಲಾರಿಟಿ ಬರುತ್ತೆ. 117, ಇವು 117, ಇವು 16, ಇವು 564 ಗೂಡ್ಸ್. ಓನ್ಲಿ ಗೂಡ್ಸ್, ನೋ ಸರ್ವಿಸಸ್. ಓನ್ಲಿ ಗೂಡ್ಸ್, ನೋ ಸರ್ವಿಸಸ್. ಡನ್. ಮ್ಯಾನುಫ್ಯಾಕ್ಚರ್ಡ್ 64.2%. 64.2%. ಓಕೆ ಸರಿ, ಒಂದು 2 minutes ಬ್ರೇಕ್ ತಗೊಳ್ರಿ. ಒಂದು 2 minutes ಬ್ರೇಕ್ ತಗೊಳ್ರಿ. ವಿಲ್ ಮೀಟ್ ಅಗೇನ್ ಆಫ್ಟರ್ ದ ಬ್ರೇಕ್. ಓಕೆ, 2 minutes ಬ್ರೇಕ್ ತಗೋತೀರಾ ಎಲ್ಲರೂ? 2 ಬೇಡ, ಒಂದು 3 minutes ಬ್ರೇಕ್ ತಗೊಳ್ರಿ. ಟೇಕ್ 3 minutes ಬ್ರೇಕ್, ಐ ವಿಲ್ ಕಮ್ ಬ್ಯಾಕ್.
ಎಸ್ WPI CPI ಎಲ್ಲರಿಗೂ ಬರ್ತಾ ಆಯ್ತಾ? ಓಕೆ, ಡಿಫರೆನ್ಸ್ ಗೊತ್ತಾಯ್ತಾ WPI CPI? ಇದು ಎಲ್ಲಿ ಚಿಲ್ಲರೆ ದರದಲ್ಲಿ, ಇದು ಸಗಟು ದರದಲ್ಲಿ, ರೈಟ್? ಚಿಲ್ಲರೆ ದರ, ಇದು ಸಗಟು ದರ. ಓಕೆ, ಇದರಲ್ಲಿ ಸರಕು ಮತ್ತು ಸೇವೆ ಎರಡೂ ಇರುತ್ತೆ. ಇದರಲ್ಲಿ ಕೇವಲ ಸರಕು ಮಾತ್ರ, ಸರಕು ಮತ್ತು ಸೇವೆ, ಇಲ್ಲಿ ಕೇವಲ ಸರಕು ಮಾತ್ರ ಇರುತ್ತೆ. ಆಧಾರ ವರ್ಷ ಎರಡರದ್ದು ಕೂಡ 2011-12 ಇದೆ. ಇದನ್ನ ಪ್ರಕಟಣೆ ಮಾಡೋರು ಯಾರು? MOSPI. ಇದನ್ನ ಎಕನಾಮಿಕ್ ಅಡ್ವೈಸರ್ ಯಾವುದು? ಕಾಮರ್ಸ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, MOCP. ಆಮೇಲೆ ಇದರಲ್ಲಿ CPI ಅಲ್ಲಿ ಏನು ಬೇರೆ ಬೇರೆ ಪ್ರದೇಶಗಳಲ್ಲಿ 1881 ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು 310 ನಗರ ಪ್ರದೇಶಗಳಲ್ಲಿ ಇದನ್ನ ಕೌಂಟ್ ಮಾಡ್ತಾರೆ. WPI ನ ಕೇಂದ್ರೀಕೃತ ಸಂಗ್ರಹಣೆ ಇರುತ್ತೆ, ಸೆಂಟ್ರಲೈಸ್ಡ್ ಕಲೆಕ್ಷನ್ ಇರುತ್ತೆ, ರೈಟ್? ಸಗಟು ಬೆಲೆಯಲ್ಲಿ ಕೇವಲ 22% ಆಹಾರ ಇರುತ್ತೆ, ಇಲ್ಲಿ 46% ಆಹಾರದ ವೇಟೇಜ್ ಇರುತ್ತೆ. ಆಮೇಲೆ ಎರಡರಲ್ಲಿ ಯಾವ್ದು ಹೆಚ್ಚಿರುತ್ತೆ ಯೂಶುವಲಿ? ರೈಟ್. ಮತ್ತೆ ಇದರಲ್ಲಿ 697, ಇದರಲ್ಲಿ ಕೇವಲ 200. ಇದು ಯಾವಾಗಿದ್ರೂ ಹೆಚ್ಚಿರುತ್ತದೆ, ಯಾಕಂದ್ರೆ ಆಹಾರ ವಸ್ತುಗಳು ಬಹಳ ವೊಲೆಟೈಲ್ ಇರುತ್ತೆ. ಇದು ಯಾವಾಗಿದ್ರೂ ಕಡಿಮೆ ಇರುತ್ತೆ. ಹೆಚ್ಚಿರುತ್ತೆ, ಇದು ಕಡಿಮೆ ಇರುತ್ತೆ. ಗೊತ್ತಾಯ್ತಾ ಡಿಫರೆನ್ಸ್? ಬರ್ಕೊಳ್ರಿ ಬೇಗ. ಸಗಟು ಅಂದ್ರೆ ಹೋಲ್ಸೇಲ್. CPI ಯಾವಾಗಿದ್ರೂ ಹೆಚ್ಚಿರುತ್ತೆ WPI ಗಿಂತ, ಯಾಕಂದ್ರೆ ಇಲ್ಲಿ ಬಹಳ ವೊಲೆಟೈಲ್ ಐಟಮ್ಸ್ ಇರುತ್ತೆ. CPI WPI ಯಾರಿಗಾದ್ರೂ ಏನಾದ್ರೂ ಕನ್ಫ್ಯೂಷನ್ ಇದೆಯಾ? ಇಲ್ಲಿ ಹೇಳ್ರಿ. ನಾನು GDP ಡಿಪ್ಲೇಟರ್ ಅಂತೂ ಆಲ್ರೆಡಿ ಹೇಳಿದ್ದೇನೆ, GDP ಡಿಪ್ಲೇಟರ್. ಆಮೇಲೆ ಇವು ಒಂದು ಬರ್ತಾವೆ, WPI ಫುಡ್ ಇಂಡೆಕ್ಸ್, CPI ಫುಡ್ ಇಂಡೆಕ್ಸ್ ಅಂತ ಒಂದು ಬರುತ್ತೆ. ಏನಿದು? ಅನುಭೋಗಿ ಅಥವಾ ಗ್ರಾಹಕ ಬೆಲೆ ಸೂಚ್ಯಂಕದ ಆಹಾರ ಸೂಚಕ ಅಂತ. ಇದನ್ನ ಯಾವಾಗಿಂದ? 2014ರಿಂದ ಪ್ರಕಟಣೆ ಮಾಡ್ತಾ ಇದ್ದಾರೆ. ಯಾರು ಪ್ರಕಟಣೆ ಮಾಡ್ತಾರೆ? CS, ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ಇವಾಗ ಪ್ರಸ್ತುತ NSO ಆಗಿರುತ್ತೆ. ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ಇಲ್ಲೂ ಕೂಡ ಬೇಸ್ ಇಯರ್ 2011-12. ಇದರಲ್ಲಿ ಹೆಚ್ಚಾಗಿ ಏನಿರುತ್ತೆ? ದ್ವಿದಳ ಧಾನ್ಯಗಳು, ಧಾನ್ಯ ಮತ್ತು ಅವುಗಳ ಉತ್ಪನ್ನಗಳಿಗೆ 34.2% ತೂಕ ಇರುತ್ತೆ, ರೈಟ್? ಇದರಲ್ಲಿ ಹಾಲಿನ ಉತ್ಪನ್ನ, ಮೊಟ್ಟೆ, ಮಾಂಸ, ಇವೆಲ್ಲವನ್ನ ಏನೇನು ನಾವು ಡೈಲಿ ಆಹಾರ ಏನು ತಗೊಳ್ತೀವಿ, ಎಲ್ಲಾ ಆಹಾರವನ್ನ ನಾವು CPI ಫುಡ್ ಇಂಡೆಕ್ಸ್ ಅಲ್ಲಿ ಬಳಸ್ತೀವಿ. ಸೊ ಯಾವ್ಯಾವ್ದು ನಾವು ಯೂಶುವಲಿ ಯಾವ್ಯಾವ್ದು ಏನ್ ಮಾಡ್ತೀವಿ? ಆಹಾರಕ್ಕೋಸ್ಕರ ಬಳಸ್ತೀವಿ. ಸೇಮ್ ಹಿಂಗೆ ಸೇಮ್ WPI ಫುಡ್ ಇಂಡೆಕ್ಸ್ ಇದೆ. ಫುಡ್ ಇಂಡೆಕ್ಸ್ ಇದು ಸೇಮೆ. ಆಲ್ಮೋಸ್ಟ್ ಇಲ್ಲಿ ಸಗಟು ದರಗಳಲ್ಲಿ
ಸಗಟು ಬೆಲೆ ಸೂಚ್ಯಂಕದಲ್ಲಿ ಆಹಾರದ ಪಾಲು 697ರಲ್ಲಿ ಆಹಾರದ ಐಟಮ್ಸ್ ಎಷ್ಟಿದೆ? 697 ವಸ್ತುಗಳಲ್ಲಿ ಆಹಾರದ ಹಣದುಬ್ಬರ ಎಲ್ಲಿ? ಸಗಟು ಬೆಳೆಗಳಲ್ಲಿ ನಾವು ಅಳಿತೀವಿ, ಹೋಲ್ಸೇಲ್ ಪ್ರೈಸಸ್ ಅಲ್ಲಿ. ಓಕೆ, ಆಯ್ತು. ಅಂತೂ ಇಂತೂ ಆಯ್ತು. ಯಾವ ರೀತಿ ಅಳಿತೀವಿ GDP ಎಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಎಲ್ಲರಿಗೂ ಕ್ಲಿಯರ್ ಇದೆಯಾ? ಏನಾದ್ರು ಡೌಟ್ ಇದೆಯಾ? ಎನಿವನ್ ಹ್ಯಾಸ್ ಎನಿ ಡೌಟ್? ಇನ್ನೂ ಮುಗದೇ ಇಲ್ಲಿದು, ಇನ್ನೂ ಮುಗದೇ ಇಲ್ಲಿದು. ಬರ್ಕೊಳ್ರಿ ಬೇಗ. ಈ ಗ್ರಾಮೀಣ ಭಾಗದಲ್ಲಿರುವ ಏನಿದೆ ಆ ವಸ್ತುಗಳಿಗೆ ಗ್ರಾಮೀಣ ಸೂಚ್ಯಂಕ, ನಗರದಲ್ಲಿ ಏನಿದೆ ಅದಕ್ಕೆ ನಗರ ಸೂಚ್ಯಂಕ. ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ಳೋದು ಏನು ವಿಶೇಷ ಇದೆ? ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದರಲ್ಲಿ ಏನು ವಿಶೇಷ ಇದೆ? ಗ್ರಾಮೀಣ ಕಾರ್ಮಿಕರಿಗೆ ಗ್ರಾಮೀಣ, ನಗರ ಕಾರ್ಮಿಕರಿಗೆ ನಗರ. ನಗರದಲ್ಲೂ ಕಾರ್ಮಿಕರು ಇರ್ತಾರೋ ಇಲ್ವಾ? ಸರ್, ವಿಚ್ ಬುಕ್ ಯು ರೆಫರ್? ಐ ಡೋಂಟ್ ರೆಫರ್ ಬುಕ್. ನಾನು ಎಲ್ಲಾ ಸಾಕಷ್ಟು ಗವರ್ಮೆಂಟ್ ವೆಬ್ಸೈಟ್ ಅದು ಇದು ಎಲ್ಲ ರೆಫರ್ ಮಾಡಿ ನಾನು ಓದಿರ್ತೀನಿ ಫಸ್ಟ್. ಆದ್ರೆ ಕನ್ನಡದ ಶಬ್ದಗಳನ್ನೇನಿದೆ ನಾನು ಬೇರೆ ಬೇರೆ ಬುಕ್ಗಳಿಂದ ಎತ್ಕೊಂತೀನಿ. ಯಾಕಂದ್ರೆ ನನಗೆ ಕನ್ನಡ ಸಿಗೋದಿಲ್ಲ ಮಟೀರಿಯಲ್. ಸೊ ನಮ್ಮ ಯಾರು ಮಹೇಶ್ ಪಾವಗಡ್ ಅವ್ರದ್ದು, ಮಹೇಶ್ ಪಾವಗಡ್ ಅವ್ರದ್ದು ಎಕ್ಸಲೆಂಟ್ ಎಕನಾಮಿಕ್ಸ್ ಅಂತಿದೆ, ಚೆನ್ನಾಗಿದೆ. ಮಹೇಶ್ ಪಾವಗಡ್ ಅವ್ರದ್ದು ಎಕ್ಸಲೆಂಟ್ ಎಕನಾಮಿಕ್ಸ್ ಅಂತಿದೆ. ನಮ್ಗ ಬಹಳ ಆತ್ಮೀಯರು ಕೂಡ ಅವರು, ಮಹೇಶ್ ಪಾವಗಡ್ ಅವರು ನಮ್ಮ ಜೊತೆ ಪಾಠನೂ ಮಾಡಿದ್ದಾರೆ. ಗರಣಿ ಕೃಷ್ಣಮೂರ್ತಿ ಕೂಡ ಚೆನ್ನಾಗಿದೆ. ಬಟ್ ನಾನು ಈಗ ಕನ್ನಡ ಶಬ್ದಗಳಿಗೋಸ್ಕರ ಕನ್ನಡಕ್ಕಾಗಿ ಬಳಸ್ತಾ ಇರೋದು ಮಹೇಶ್ ಪಾವಗಡ್ ಎಕ್ಸಲೆಂಟ್ ಎಕನಾಮಿಕ್ಸ್. ನೀವು ಸಾಧ್ಯವಾದ್ರೆ ಇದನ್ನೇ ಪರ್ಚೇಸ್ ಮಾಡ್ರಿ, ಮಹೇಶ್ ಪಾವಗಡ್. ಡನ್ನ. ಯಾಕೆ ಸೈಲೆಂಟ್ ಆಗಿರ್ಲಿಲ್ಲ ಇವತ್ತು? ನನಗೂ ಬೋರ್ ಆಗೋದು. ಅಮಾವಾಸ್ಯೆ ಇದೆಯಾ? ಸರಿ, ಹಂಗಂದ್ರೆ ಇವತ್ತು ಜಲ್ದಿ ಬಿಟ್ಬಿಡೋಣ, ನಾಳೆ ಕಂಟಿನ್ಯೂ ಮಾಡೋಣ. ಈ ಫಿನಿಶ್. ನನಗೂ ಸಾಕಷ್ಟು ಒಂದು ಆಲ್ಮೋಸ್ಟ್ 6:30 ಗಂಟೆ ಆಫ್ಲೈನ್ ಕ್ಲಾಸ್ ಮಾಡಿದ್ದೀನಿ. ಯಾರಿಗೆ ಡೌಟ್ಸ್ ಇದೆ? ಓಕೆ ಹೇಳಿ ದೀಪ. ಸರ್, ಈ KPSC ಗ್ರೂಪ್ ಸಿ ಸರ್, ಕರ್ನಾಟಕ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿ ಇನ್ ಡೆಪ್ತ್ ಆಗಿ ಕೇಳ್ತಾರಲ್ಲ ಸರ್, ಆತರ ಇದುವರೆಗೆ ಆ ಬುಕ್ ಕ್ವೆಶ್ಚನ್ ಪೇಪರ್ ನೋಡಿದ್ರೆ ಅದೆಲ್ಲಿ ಯಾವ ಬುಕ್ಸ್ ಅಂತ ಸಿಗೋದಿಲ್ಲ ಸರ್ ನೋಟ್ಸ್. ಹಾಗಾಗಿ ಮುಂದೊಂದು ದಿನ ನನಗೆ ಸಮಯ ಸಿಕ್ಕರೆ ಮಾಡುವ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಬೆಸ್ಟ್ ಹೋಗ್ತಾ ಇದೆ ಸರ್ ಎಕನಾಮಿ. ಈ ತರ ಯಾರು ಹೇಳಲ್ಲ ಸರ್. ಇಡೀ ಅಕಾಡೆಮಿ ಆಯ್ತು, ಆಫ್ಲೈನ್ ಆಯ್ತು, ಎಲ್ಲಿ ಕೇಳಿದ್ವಿ ಬಹಳಷ್ಟು ಸರಿ ಬಹಳ ಕಡೆ. ಬಟ್ ಇನ್ ಡೆಪ್ತ್ ಆಗಿ UPSC ಲೆವೆಲ್ಗೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಈ ರೀತಿಯಾಗಿ ಸೋರ್ಸ್ ಸಿಗ್ತಾ ಇದೆ. ಮುಂದೊಂದು ದಿನ UPSC ಕನ್ನಡದಲ್ಲಿ ಆದ್ರೆ ನಮ್ಮ ಕನ್ನಡಿಗರಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಸರ್ ನಿಮ್ ಕ್ಲಾಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ನಾಳೆ ಹಬ್ಬ ಇದೆ ಅಂತಾನೆ ಇವತ್ತು ಜಲ್ದಿ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್. ಹೇಳ್ತೀರಾ ಸರ್? CPI ಮತ್ತು ಶೇರ್ ಮಾರ್ಕೆಟ್ ಯಾರು ಲಿಂಕ್ ಅದೇ ಸರ್? CPI ಶೇರ್ ಮಾರ್ಕೆಟ್ ಅದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಹಂಗೇನು ಡೈರೆಕ್ಟ್ ಏನೂ ಲಿಂಕ್ ಇಲ್ಲ. ಕ್ಲಾಸ್ ಇದು. ಓಕೆ, ಥ್ಯಾಂಕ್ ಯು ಸರ್.